ಸೂಪರ್ ಪ್ರೈಮ್ ಅಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳ ಆರೋಪಕ್ಕೆ ಸಂಬಂಧಿಸಿದಂತೆ ಸುಜಾತಾ ಭಟ್ ಫೋಟೋ ದುರ್ಬಳಕೆಗೆ ಸಂಬಂಧಿಸಿದಂತೆ ಫೋಟೋದಲ್ಲಿದ್ದ ವಸಂತಿ ಸಹೋದರ ವಿಜಯ್ ಎಸ್ಐಟಿ ಎದುರು ಹಾಜರಾಗಿದ್ದರು. ವಿಚಾರಣೆಗೆ ಬರುವಂತೆ ಎಸ್ಐಟಿ ನೋಟಿಸ್ ನೀಡಿತ್ತು. ಹೀಗಾಗಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿ ವಸಂತಿ ಡೆತ್ ಸರ್ಟಿಫಿಕೇಟ್ ಅನ್ನ ಅಧಿಕಾರಿಗಳಿಗೆ ನೀಡಿದ್ದಾರೆ. ನನ್ನ ಮಗಳು ಅನನ್ಯ ಭಟ್ ನಾಪತ್ತೆಯಾಗಿದ್ದಾಳೆ ಮತ್ತು ಆಕೆಯ ಫೋಟೋನೇ ಇದು ಅಂತೇಳಿ ವಸಂತಿ ಫೋಟೋವನ್ನ ಸುಜಾತಾ ಭಟ್ ತೋರಿಸಿ ಎಸ್ಐಟಿಗೆ ದೂರು ಕೂಡ ಕೊಟ್ಟಿದ್ರು. ಧರ್ಮಸ್ಥಳದಲ್ಲಿ ತಾವು ಗುರುತಿಸಿದ ಸ್ಥಳದಲ್ಲಿ ಅಗೆಯುವುದಕ್ಕೆ ಎಸ್ಐಟಿಗೆ ನಿರ್ದೇಶನ ಕೊಡಬೇಕು ಅಂತ ಪಾಂಡುರಂಗ ಗೌಡ ಹಾಗೂ ತುಕಾರಾಂ ಗೌಡ ಸಲ್ಲಿಸಿದ ರಿಟ್ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಇವತ್ತು ನಡೆಸಿದೆ. ವಿಚಾರಣೆ ನಡೆಸಿರುವ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ಅರ್ಜಿದಾರರು ತಮ್ಮಲ್ಲಿರುವ ದಾಖಲೆ ಸಲ್ಲಿಸುವುದಕ್ಕೆ ಸೂಚಿಸಿದೆ. ಬಳಿಕ ಸೆಪ್ಟೆಂಬರ್ 26ರ ಮಧ್ಯಾಹ್ನ 3:30ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆ ವಿಚಾರವಾಗಿ ರಾಜ್ಯದಲ್ಲಿ ಸಂಘರ್ಷ ಮುಂದುವರೆದಿದೆ. ಹೈಕೋರ್ಟ್ ನೀಡಿದ್ದ ಆದೇಶ ಪ್ರಶ್ನಿಸಿ ಎಚ್ಎಸ್ ಗೌರವ್ ಅನ್ನೋರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ದಸರಾ ಉದ್ಘಾಟನೆಯಲ್ಲಿ ಹಿಂದೂಯೇತರ ವ್ಯಕ್ತಿ ಭಾಗವಹಿಸುವುದರಿಂದ ಯಾವುದೇ ಸಾಂವಿಧಾನಿಕ ಹಕ್ಕಿನ ಉಲ್ಲಂಘನೆಯಾಗಿಲ್ಲ ಅಂತೇಳಿ ಹೈಕೋರ್ಟ್ ಹೇಳಿತ್ತು. ಈ ಬೆನ್ನಲ್ಲೇ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಲಾಗಿದ್ದು ನಾಳೆಯೇ ವಿಚಾರಣೆ ನಡೆಯಲಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಗೆಲುವು ಹಾಗೂ ಪಕ್ಷದಲ್ಲಿನ ಭಿನ್ನಮತ ಶಮನಕ್ಕೆ ಬಿಜೆಪಿ ಹೈಕಮಾಂಡ್ ಅಖಾಡಕ್ಕಿಳಿದಿದೆ. ಬೆಂಗಳೂರಿನ ಯಲಹಂಕದ ಖಾಸಗಿ ರೆಸಾರ್ಟ್ನಲ್ಲಿ ಬಿಜೆಪಿಯಿಂದ ಚಿಂತನ ಸಭೆ ನಡೆಯಿತು. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿಯ ಪ್ರಮುಖ ನಾಯಕರು ಭಾಗಿಯಾಗಿದ್ದರು. ಭಿನ್ನಮತ ಮರೆತು ಸಂಘಟನೆಗೆ ಇಳಿಯುವಂತೆ ರಾಜ್ಯ ನಾಯಕರಿಗೆ ಖಡಕ್ ಸೂಚನೆ ನೀಡಿದರು. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಡಿಸಿಎಂ ಶಿವಕುಮಾರ್ ಅವರೇ, ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡದಿದ್ರೂ ಪರವಾಗಿಲ್ಲ, ಬೆಂಗಳೂರಿನ ಹೆಸರಿಗೆ ಕಳಂಕ ತರಬೇಡಿ ಎಂದಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಡಿಕೆ ಶಿವಕುಮಾರ್, ನೀನು ಎಂಪಿ, ಕೇಂದ್ರ ಸಚಿವನಾಗಿದ್ದೀಯಾ, ಬೆಂಗಳೂರಿಗೆ ನಿನ್ನ ಕೊಡುಗೆ ಏನು ಹೇಳಪ್ಪ ಅಂತೇಳಿ ಏಕವಚನದಲ್ಲಿ ತಿರುಗೇಟು ಜಾತಿ ತಾರತಮ್ಯದಿಂದ ದೌರ್ಜನ್ಯಕ್ಕೊಳಗಾಗಿ ಮೃತಪಟ್ಟ ಎಸ್ಸಿ ಎಸ್ಟಿ ವರ್ಗಕ್ಕೆ ಸೇರಿದ ವ್ಯಕ್ತಿಗಳ ಕುಟುಂಬಸ್ಥರಿಗೆ ಸರ್ಕಾರಿ ಕೆಲಸ ನೀಡೋದಕ್ಕೆ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಅನುಕಂಪದ ಆಧಾರದ ಮೇಲೆ ಗ್ರೂಪ್ ಸಿ, ಗ್ರೂಪ್ ಡಿ ವೃಂದದ ಹುದ್ದೆ ನೀಡೋದಕ್ಕೆ ನಿಯಮಕ್ಕೆ ತಿದ್ದುಪಡಿ ತರಲು ನಿರ್ಧರಿಸಲಾಗಿದೆ. ಬಾಗಲಕೋಟೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ವಿರುದ್ಧ ವಿದ್ಯಾರ್ಥಿನಿಯೊಬ್ಬಳು ಬಹಿರಂಗ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾಳೆ. ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ವಿದ್ಯಾರ್ಥಿನಿ ಐಶ್ವರ್ಯ, ನಾನು ಬಡ ಕುಟುಂಬದ ಮಗಳು, ಒಳ್ಳೆ ಅಂಕ ಪಡೆದಿದ್ದೇನೆ, ಆದರೂ ನನಗೆ ಹಾಸ್ಟೆಲ್ ಸೀಟ್ ಸಿಗಲಿಲ್ಲ. ಅಧಿಕಾರಿಗಳನ್ನ ಕೇಳಿದರೆ ತಿಮ್ಮಾಪುರ ಸಾಹೇಬರು ಕೇಳಬೇಕು ಅಂದ್ರು. ತಿಮ್ಮಾಪುರ ಸಾಹೇಬ್ರ ಆಫೀಸಿಗೆ ಹೋದರೆ ತಮ್ಮನ್ನ ಮಾತನಾಡಿಸಲೇ ಇಲ್ಲ ಅಂತೇಳಿ ವಿದ್ಯಾರ್ಥಿನಿ ಸನ್ಮಾನ ತಿರಸ್ಕರಿಸಿ ಸಚಿವರಿಗೆ ಚಾಟಿ ಬೀಸಿದ್ದಾಳೆ. ಕ್ಷುಲ್ಲಕ ಕಾರಣಕ್ಕೆ ಯುವಕನೊಬ್ಬನಿಗೆ ಚಾಕುವಿನಿಂದ ಇರಿಯಲಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಕುದರ್ಗಿ ತೂಗು ಸೇತುವೆ ಮೇಲೆ ಈ ಘಟನೆ ನಡೆದಿದೆ. ಕುದರ್ಗಿಯ ವಿವೇಕ್ ನಾಯ್ಕ ಎಂಬಾತನಿಗೆ ಚಾಕು ಇರಿಯಲಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಾಕು ಇರಿದ ಆರೋಪಿ ಅದ್ನಾನ್ ಸಂಶಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಸಂಬಂಧ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಂದು ಸಾಹಸ ಸಿಂಹ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಹುಟ್ಟುಹಬ್ಬ ಆಚರಿಸಲಾಗಿದೆ. ಮೈಸೂರಿನಲ್ಲಿ ವಿಷ್ಣು ಸ್ಮಾರಕಕ್ಕೆ ಭಾರತಿ ವಿಷ್ಣುವರ್ಧನ್, ಅನಿರುದ್ಧ್ ಹಾಗೂ ಅಭಿಮಾನಿಗಳು ಪುಷ್ಪಾರ್ಚನೆ ಮಾಡಿದರು. ವಿಷ್ಣುದಾದನಿಗೆ ಕರ್ನಾಟಕ ರತ್ನ ಘೋಷಣೆಯಾಗಿದ್ದು ನವೆಂಬರ್ನಲ್ಲಿ ವಿಧಾನಸೌಧದ ಎದುರು ಪ್ರಶಸ್ತಿ ಪ್ರದಾನ ನಡೆಯಲಿದೆ. ಮತ್ತೊಂದೆಡೆ ಹಿರಿಯ ನಟಿ ಶ್ರುತಿ, ಉಪೇಂದ್ರಗೂ ಇಂದು ಸರಳವಾಗಿ ತಮ್ಮ ಹುಟ್ಟುಹಬ್ಬವನ್ನು ಅವರಿಬ್ಬರು ಕೂಡ ಆಚರಣೆ ಮಾಡಿಕೊಂಡಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಗಾಗಿ ಮಹಿಳೆಯರು, ವೃದ್ಧರಿಗೆ ಗ್ಯಾರಂಟಿ ಯೋಜನೆ ಘೋಷಿಸಿದ್ದ ಬಿಹಾರ ಸರ್ಕಾರ ಈಗ ಯುವಕರಿಗೆ ಗಾಳ ಹಾಕಿದೆ. ಮುಖ್ಯಮಂತ್ರಿ ನಿಶ್ಚಯ ಸ್ವಯಂ ಸಹಾಯತಾ ಭತ್ತ ಯೋಜನೆ ಅಡಿಯಲ್ಲಿ ಪದವೀಧರ ನಿರುದ್ಯೋಗಿ ಯುವಕರಿಗೆ ಪ್ರತಿ ತಿಂಗಳು 1,000 ರೂಪಾಯಿಯ ಆರ್ಥಿಕ ನೆರವು ನೀಡುವುದಾಗಿ ಸಿಎಂ ನಿತೀಶ್ ಕುಮಾರ್ ಘೋಷಿಸಿದ್ದಾರೆ. ಪ್ರವಾಹದಿಂದ ತತ್ತರಿಸಿದ ಹಿಮಾಚಲದ ಮನಾಲಿಯಲ್ಲಿ ನಟಿ ಹಾಗೂ ಸಂಸದೆ ಕಂಗನಾ ರನೌತ್ ವಿರುದ್ಧ ಸ್ಥಳೀಯರು ಸಿಡಿದೆದ್ದಿದ್ದಾರೆ. ಪ್ರವಾಹ ವೀಕ್ಷಣೆ ವೇಳೆ ತಡವಾಗಿ ಬಂದಿದ್ದಕ್ಕೆ ಜನ ಛೀಮಾರಿ ಹಾಕಿದ್ದಾರೆ. ಈ ವೇಳೆ ನನ್ನ ರೆಸ್ಟೋರೆಂಟ್ ಕೂಡ ಹಾಳಾಗಿದ್ದು, ನಿನ್ನೆ ಕೇವಲ 50 ರೂಪಾಯಿ ಮಾತ್ರ ವ್ಯಾಪಾರ ಆಗಿದೆ. ಕೆಲಸಗಾರರಿಗೆ 50 ಲಕ್ಷ ರೂಪಾಯಿ ತಿಂಗಳ ಸಂಬಳ ಕೊಡಬೇಕು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತೇಳಿ ತಮ್ಮ ಗೋಳನ್ನು ಕಂಗನಾ ತೋಡ್ಕೊಂಡಿದ್ದಾರೆ. ಕಂಗನಾ ಅವರ ಈ ಹೇಳಿಕೆಯಿಂದ ಸ್ಥಳೀಯರು ಮತ್ತಷ್ಟು ಕೆರಳಿದರು.
ಉತ್ತರ ಪ್ರದೇಶದ ಬರೇಲಿಯಲ್ಲಿ ನಟಿ ದಿಶಾ ಪಠಾಣಿ ಮನೆ ಮೇಲೆ ಗುಂಡಿನ ದಾಳಿ ನಡೆಸಿದ ಇಬ್ಬರು ಆರೋಪಿಗಳು ಎನ್ಕೌಂಟರ್ನಲ್ಲಿ ಹತರಾಗಿದ್ದಾರೆ. ಹರಿಯಾಣದ ರವೀಂದರ್ ಮತ್ತು ಅರುಣ್ ಎಂಬ ಇಬ್ಬರು ಆರೋಪಿಗಳು ಪೊಲೀಸರ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಈ ಆರೋಪಿಗಳು ರೋಹಿತ್ ಗೋದಾರ ಗೋಲ್ಡಿಬ್ರಾರ್ ಗ್ಯಾಂಗ್ನ ಸದಸ್ಯರಾಗಿದ್ದರು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ದಿಶಾ ಪಠಾಣಿ ತಂದೆ ನಿವೃತ್ತ ಸೇನಾಧಿಕಾರಿ ಜಗದೀಶ್ ಪಠಾಣಿ ಉತ್ತರ ಪ್ರದೇಶದಲ್ಲಿ ಕ್ರಿಮಿನಲ್ಗಳಿಗೆ ಯೋಗಿ ಆದಿತ್ಯನಾಥ್ ಜಾಗ ನೀಡುವುದಿಲ್ಲ ಅಂತ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ಗೆ ತಕ್ಕ ಪ್ರತೀಕಾರವನ್ನು ನಾವು ತೀರಿಸಿಕೊಳ್ತೇವೆ ಎಂದು ಲಷ್ಕರ್ ಇ ತೊಯ್ಬಾ ಮುಖ್ಯಸ್ಥ ಸೈಫುಲ್ ಕಸೂರಿ ಭಾರತಕ್ಕೆ ಬಹಿರಂಗ ಬೆದರಿಕೆ ಹಾಕಿದ್ದಾನೆ. ಪ್ರಧಾನಿ ಮೋದಿಯವರನ್ನು ಉದ್ದೇಶಿಸಿ ನಮ್ಮ ಸಂಕಲ್ಪ ಇನ್ನೂ ಬಲವಾಗಿದೆ. ಜಮ್ಮು ಕಾಶ್ಮೀರದ ನದಿಗಳು ಮತ್ತು ಅಣೆಕಟ್ಟುಗಳು ನಮಗೆ ಸೇರ್ತವೆ. ನಾವು ನಮ್ಮ ಸಹೋದರರ ರಕ್ತದ ಸೇಡು ತೀರಿಸಿಕೊಳ್ತೀವಿ ಅಂತೆಲ್ಲ ಬೊಂಬಡ ಬಜಾಯಿಸಿದ್ದಾನೆ. ಭಾರತ ಮತ್ತು ಅಮೆರಿಕ ನಡುವಿನ ಸುಂಕ ಸಮರಕ್ಕೆ ತೆರೆ ಬೀಳುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಭೆ ಬೆನ್ನಲ್ಲೇ ಕೇಂದ್ರ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ವಿ ಅನಂತ ನಾಗೇಶ್ವರನ್ ಪ್ರತಿಕ್ರಿಯಿಸಿದ್ದಾರೆ. 2 ತಿಂಗಳಲ್ಲಿ ಸಂಘರ್ಷ ಅಂತ್ಯವಾಗುವ ಸಾಧ್ಯತೆ ಇದೆ. ಹೆಚ್ಚುವರಿ 25% ಅಮೆರಿಕ ಸುಂಕಕ್ಕೆ ಪರಿಹಾರ ಸಿಗಲಿದೆ. ಎರಡೂ ಸರ್ಕಾರಗಳ ನಡುವೆ ಚರ್ಚೆಗಳು ನಡೀತಾ ಇದ್ದಾವೆ ಅಂತ ಹೇಳಿದರು. ತೀವ್ರ ಸಂಘರ್ಷದ ಮಧ್ಯೆ ನೇಪಾಳದ ನೂತನ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿರುವ ಸುಶೀಲಾ ಕಾರ್ಕಿ ಪ್ರಧಾನಿ ಮೋದಿಯವರ ಜೊತೆ ದೂರವಾಣಿಯಲ್ಲಿ ಮಾತುಕತೆ ನಡೆಸಿದ್ದಾರೆ. ನೇಪಾಳದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಸುವುದಾಗಿ ಕಾರ್ಕಿ ಹೇಳಿದ್ದಾರೆ. ನೇಪಾಳ ಸರ್ಕಾರದ ಆದ್ಯತೆಗೆ ಅನುಗುಣವಾಗಿ ಭಾರತ ಸರ್ಕಾರ ಸಹಕಾರವನ್ನು ನೀಡಲಿದೆ ಅಂತ ಪ್ರಧಾನಿ ಮೋದಿ ಭರವಸೆ ನೀಡಿದ್ದಾರೆ. ಇಸ್ರೇಲ್ ವಿರುದ್ಧ ಒಂದಾಗಿ ಮುಸ್ಲಿಂ ರಾಷ್ಟ್ರಗಳು ಒಕ್ಕೂಟ ರಚಿಸಿಕೊಂಡಿರುವ ಬೆನ್ನಲ್ಲೇ ನ್ಯಾಟೋ ಮಿಲಿಟರಿ ಪಡೆಗಳು ಪೋಲೆಂಡ್ನಲ್ಲಿ ಸಮರಾಭ್ಯಾಸವನ್ನು ಆರಂಭಿಸಿವೆ. ಮತ್ತೊಂದೆಡೆ ಮಾಸ್ಕೋದಲ್ಲಿ ರಷ್ಯಾ ಮತ್ತು ಬೆಲಾರಸ್ ಜಪಾಡ್ ಹೆಸರಿನಲ್ಲಿ ಜಂಟಿ ಸಮರಾಭ್ಯಾಸವನ್ನು ನಡೆಸ್ತಾ ಇವೆ. ಸಮರಾಭ್ಯಾಸಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ರೀತಿಯ ಚರ್ಚೆಗಳನ್ನು ಹುಟ್ಟುಹಾಕಿವೆ. ಟೋಕಿಯೋದಲ್ಲಿ ನಡೆಯುತ್ತಿರುವ ವಿಶ್ವ ಜಾವೆಲಿನ್ ಚಾಂಪಿಯನ್ಶಿಪ್ನ ಪದಕದ ನಿರೀಕ್ಷೆ ಮೂಡಿಸಿದ್ದ ನೀರಜ್ ಚೋಪ್ರಾ ಫೈನಲ್ನಲ್ಲಿ ಮುಗ್ಗರಿಸಿದ್ದಾರೆ. 84.3 ಮೀಟರ್ ಜಾವೆಲಿನ್ ಎಸೆದು ಅಂಕಪಟ್ಟಿಯಲ್ಲಿ 8ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟರು. ಈ ಮಧ್ಯೆ ಒಲಿಂಪಿಕ್ ಚಿನ್ನದ ಪದಕ ವಿಜೇತ ಪಾಕಿಸ್ತಾನದ ಅರ್ಷದ್ ನದೀಮ್ ಕೂಡ ಹೊರಬಿದ್ದಿದ್ದಾರೆ. ಮತ್ತೋರ್ವ ಭಾರತೀಯ ಜಾವೆಲಿನ್ ಪಟು ಸಚಿನ್ ಯಾದವ್ ಪದಕದ ನಿರೀಕ್ಷೆ ಮೂಡಿಸಿದ್ದು ಇನ್ನೂ ಕಣದಲ್ಲಿದ್ದಾರೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕನಸಿನ ಜಾತಿ ಸಮೀಕ್ಷೆಗೆ ಅವರ ಸಚಿವ ಸಂಪುಟದಲ್ಲೇ ಅಪಸ್ವರ ಎದ್ದಿದೆ. ಯಾವುದೋ ಧರ್ಮಕ್ಕೆ ಇನ್ಯಾವುದೋ ಜಾತಿ ಸೇರಿಸಿದ್ಯಾಕೆ? 331 ಜಾತಿಗಳ ಹೊಸ ಜಾತಿಗಳ ಸೇರ್ಪಡೆಯಿಂದ ಈಗ ಗೊಂದಲಗಳು ಜಾಸ್ತಿ ಆಗ್ತಾ ಇದ್ದಾವೆ. ಜಾತಿ ಸಮೀಕ್ಷೆಯನ್ನೇ ಮುಂದೂಡಿಕೆ ಮಾಡಬೇಕು ಅಂತ ಪ್ರಬಲ ಸಮುದಾಯಗಳ ಸಚಿವರು ಸಂಪುಟ ಸಭೆಯಲ್ಲಿ ಆಗ್ರಹಿಸಿದ್ದಾರೆ. ಇದರ ನಡುವೆ ಮುಖ್ಯಮಂತ್ರಿಗಳು ತಮ್ಮ ಪರಿಸ್ಥಿತಿಯನ್ನು ಕೂಡ ವಿವರಿಸಿದ್ದಾರೆ. ನನ್ನನ್ನು ಜಾತಿವಾದಿ ಅಂತೇಳಿ ಬಿಂಬಿಸಲಾಗ್ತಾ ಇದೆ, ನಾನು ಯಾವುದೋ ಜಾತಿ ಲೆಕ್ಕಕ್ಕಾಗಿ ಇದನ್ನು ಮಾಡಿಸ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಬಡವರಿಗೆ ನ್ಯಾಯ ಒದಗಿಸೋದಕ್ಕೆ, ಎಲ್ಲ ಜಾತಿಗಳಲ್ಲಿರುವ ಬಡವರಿಗೆ ನ್ಯಾಯ ಒದಗಿಸೋದಕ್ಕೆ ನಾನು ಸಮೀಕ್ಷೆ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ ಸಿದ್ದರಾಮಯ್ಯನವರು ಕೂಡ ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. ಈಗ ಸಚಿವರೆಲ್ಲ ಪ್ರತ್ಯೇಕ ಸಭೆ ಮಾಡಿ ಮತ್ತೆ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದು ಕೆಲವೇ ಕ್ಷಣಗಳಲ್ಲಿ ಸಮೀಕ್ಷೆಯ ಮುಂದೂಡಿಕೆಯ ಭವಿಷ್ಯ ನಿರ್ಧಾರ ಆಗುವಂತಹ ಸಾಧ್ಯತೆ ಇದೆ. ಸಂಪುಟ ಸಭೆಯಲ್ಲಿ ಧಗಧಗಿಸಿದ ಜಾತಿ ಜ್ವಾಲೆ. ಜಾತಿ ಗಣತಿ ಸಮೀಕ್ಷೆ ಮುಂದೂಡಿಕೆ ಆಗತ್ತಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎದುರೇ ಇವತ್ತು ಹಲವು ಸಚಿವರು ಏರು ಧ್ವನಿಯಲ್ಲಿ ಜಾತಿ ಸಮೀಕ್ಷೆಗೆ ಆಕ್ಷೇಪ ಎತ್ತಿದ್ದಾರೆ. ಇಷ್ಟು ದಿನ ಇದ್ದ ಜಾತಿಗಳ ಜೊತೆ ಹೊಸದಾಗಿ ಕ್ರೈಸ್ತ ಲಿಂಗಾಯತ, ಕ್ರೈಸ್ತ ದಲಿತ, ಕ್ರೈಸ್ತ ಒಕ್ಕಲಿಗ ಅಂತೆಲ್ಲ ಮತಾಂತರ ಆದವರಿಗೂ ಹೊಸ ಜಾತಿ ಸೃಷ್ಟಿಸಿರೋದನ್ನೇ ಏರು ಧ್ವನಿಯಲ್ಲೇ ಪ್ರಶ್ನೆ ಮಾಡಿದ್ದಾರೆ. ಹಿಂದೂ ಧರ್ಮ, ಕ್ರೈಸ್ತ ಧರ್ಮದವರನ್ನು ಸೇರಿಸಿ ಹೊಸ ಜಾತಿಗಳನ್ನು ಸೃಷ್ಟಿಸೋ ಅಗತ್ಯ ಏನಿತ್ತು ಅಂತ ಅನೇಕ ಸಚಿವರು ಮುಖ್ಯಮಂತ್ರಿಗಳ ಮುಂದೆನೇ ಆಕ್ರೋಶ ಹೊರಹಾಕಿದ ಸನ್ನಿವೇಶವು ಸಂಪುಟ ಸಭೆಯಲ್ಲಿ ನಡೆದಿದೆ. ಈಗಿರುವ ಜಾತಿ ಧರ್ಮದ ಮೇಲೆ ಸಮೀಕ್ಷೆ ಆಗಬೇಕಿತ್ತು. ಅದನ್ನ ಬಿಟ್ಟು ಧರ್ಮಗಳ ಮಧ್ಯೆ ಜಾತಿ ಬೆಸೆದರೆ ಏನರ್ಥ? 331 ಹೊಸ ಜಾತಿಗಳ ಸೇರ್ಪಡೆ ಮಾಡುವ ಅಗತ್ಯ ಏನಿತ್ತು? ಹೊಸ ಜಾತಿಗಳ ಸೇರ್ಪಡೆಯಿಂದಲೇ ಗೊಂದಲಗಳಾಗ್ತಿವೆ. ಸ್ವಾಮೀಜಿಗಳು ಸಮುದಾಯದವರು ನಮ್ಮನ್ನ ಪ್ರಶ್ನಿಸುತ್ತಿದ್ದಾರೆ. ಗೊಂದಲ ಸರಿಯಾಗುವವರೆಗೂ ಜಾತಿ ಗಣತಿಯೇ ಬೇಡ. ಹೀಗೆ ಸಂಪುಟ ಸಭೆಯಲ್ಲಿ ಅನೇಕ ಸಚಿವರು ಸಿಎಂ ಎದುರೇ ಸಿಟ್ಟು ಹೊರಹಾಕಿದ್ರು. ಆದರೆ ಸಮೀಕ್ಷೆ ಮುಂದುವರಿಸಬೇಕು, ಮುಂದೂಡಿಕೆ ಮಾಡಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಪರವಾಗಿ ಭೈರತಿ ಸುರೇಶ್, ಸಂತೋಷ್ ಲಾಡ್ ಹಾಗೂ ಕೆಎಚ್ ಮುನಿಯಪ್ಪ ಮಾತ್ರ ಒಲವು ವ್ಯಕ್ತಪಡಿಸಿದ್ರಂತೆ. ಉಳಿದಂತೆ ಎಲ್ಲ ಸಚಿವರು ಜಾತಿ ಸಮೀಕ್ಷೆಗೆ ವಿರೋಧ ವ್ಯಕ್ತಪಡಿಸಿದ್ದು, ಜಾತಿ ಗಣತಿ ಸಮೀಕ್ಷೆ ಮುಂದೂಡಿಕೆಯಾಗುತ್ತಾ ಎನ್ನುವ ಪ್ರಶ್ನೆಗಳು ಉದ್ಭವಿಸಿವೆ. ಯಾವಾಗ ಸಚಿವರುಗಳೇ ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ರೋ ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವರ ಎದುರೇ ಸಿಟ್ಟು ಬೇಸರ ಹೊರಹಾಕಿದ ಘಟನೆಯೂ ಸಂಪುಟ ಸಭೆಯಲ್ಲಿ ಆಗಿದೆ. ನನ್ನ ಮೇಲೆ ಜಾತಿವಾದಿ ಅಂತ ಅನೇಕರು ಪಟ್ಟ ಕಟ್ತಿದ್ದಾರೆ. ವಿಪಕ್ಷದವರ ಜೊತೆ ನಮ್ಮವರೂ ನನ್ನನ್ನ ಜಾತಿವಾದಿ ಅಂತಾರೆ. ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ, ಅದಕ್ಕೆ ಸರಿಪಡಿಸ್ತಿದ್ದೀನಿ. ಅದಕ್ಕಾಗಿ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಮಾಡಿಸ್ತಾ ಇರೋದು. ಆದರೆ ಸಮೀಕ್ಷೆಯನ್ನ ಜಾತಿ ಸಮೀಕ್ಷೆ ಅಂತ ಬಿಂಬಿಸಲಾಗ್ತಿದೆ. ಏನ್ ಮಾಡಬೇಕು ಅಂತ ನೀವೇ ಕೂತು ನಿರ್ಧರಿಸಿ.
ಅದನ್ನ ಬಿಟ್ಟು ಸಮೀಕ್ಷೆಯನ್ನೇ ಮುಂದೂಡಿ ಅಂದ್ರೆ ಹೇಗೆ? ಹೇಗೆ ಸಂಪುಟ ಸಭೆಯಲ್ಲಿ ಹೊತ್ತಿದ ಜಾತಿ ಅನ್ನೋ ಜ್ವಾಲೆಯನ್ನ ತಣ್ಣಗಾಗಿಸೋ ಕೆಲಸಕ್ಕೆ ಸಿಎಂ ಪ್ರಯತ್ನ ಪಟ್ರು. ಸಿಎಂ ಮಾತು ನಿಲ್ಲಿಸ್ತಾ ಇದ್ದಂತೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಜಾತಿ ಗಣತಿ ಕಲಂಗಳಲ್ಲಿ ಹೊಸ ಜಾತಿಗಳ ಸೇರ್ಪಡೆಯಿಂದ ದೊಡ್ಡ ಡ್ಯಾಮೇಜ್ ಆಗ್ತಾ ಇದೆ, ಮೊದಲು ಸರಿಪಡಿಸೋ ಕೆಲಸ ಆಗಬೇಕು ಅಂತ ಪರೋಕ್ಷವಾಗಿ ವೀರಶೈವ ಲಿಂಗಾಯತ ಸಮುದಾಯದ ಪ್ರಬಲ ವಿರೋಧವನ್ನು ಪ್ರಸ್ತಾಪಿಸಿದ್ರು. ಆಮೇಲೆ ಸಿಎಂ ಸಿದ್ದರಾಮಯ್ಯ ಆಯಿತು, ಕ್ಯಾಬಿನೆಟ್ ಮೀಟಿಂಗ್ ಆದ್ಮೇಲೆ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಎಲ್ಲರೂ ಮೀಟಿಂಗ್ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಅಂತ ಸಿಎಂ ಸಲಹೆ ಕೊಟ್ಟರು. ಕೊನೆಗೆ ಸಚಿವ ಸಂಪುಟ ಸಭೆ ಮುಗಿಸಿದ ಮೇಲೆ ವಿಧಾನಸೌಧದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಸಚಿವರಾದ ಮಹದೇವಪ್ಪ, ಮುನಿಯಪ್ಪ, ಭೈರತಿ ಸುರೇಶ್, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ ಸೇರಿದಂತೆ ಹಲವು ಸಚಿವರು ಸಮೀಕ್ಷೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಕೆಲವು ನಿರ್ಣಯಗಳನ್ನು ತಗೊಂಡ್ರು. ಧರ್ಮ ಪ್ಲಸ್ ಜಾತಿ ಸೇರಿ ಮಾಡಿದ ಹೊಸ ಜಾತಿಗಳಿಗೆ ಕೊಕ್ಕೆ ಹಾಕಲು ತೀರ್ಮಾನ ಆಯಿತು. ಹೊಸದಾಗಿ ಸೇರ್ಪಡೆಯಾದ 331 ಜಾತಿ ತೆಗೆಯಲು ನಿರ್ಣಯ ತಗೊಂಡ್ರು. ನಿರ್ದಿಷ್ಟ ಸಮುದಾಯ, ಜನಾಂಗ, ಕುಲದ ಬಗ್ಗೆ ವೈಜ್ಞಾನಿಕ ಅಧ್ಯಯನ ಆಗಬೇಕು. ಕುಲಶಾಸ್ತ್ರೀಯ ಅಧ್ಯಯನ ಬಳಿಕವೇ ಜಾತಿ ಸಮೀಕ್ಷೆ ನಡೆಸೋಣ ಅಂತ ತೀರ್ಮಾನಿಸಿದ್ರು. ಸೋಮವಾರದಿಂದ ನಡೆಸಬೇಕಿದ್ದ ಜಾತಿ ಸಮೀಕ್ಷೆ ಮುಂದೂಡಿಕೆ ನಿರ್ಧಾರ ಮಾಡಿದ್ದಾರೆ. ಸಚಿವರುಗಳ ವಿಶೇಷ ಸಭೆ ತೀರ್ಮಾನದ ಬಗ್ಗೆ ಸಿಎಂಗೆ ವರದಿ ಸಲ್ಲಿಸಲಾಗಿದ್ದು, ಜಾತಿ ಸಮೀಕ್ಷೆ ಮುಂದೂಡಿಕೆ ಬಗ್ಗೆ ಮುಖ್ಯಮಂತ್ರಿಗಳೇ ಅಧಿಕೃತ ಘೋಷಣೆ ಮಾಡಬೇಕಿದೆ. ಸಚಿವ ಸಂಪುಟ ಸಭೆಯಲ್ಲಿ ಸಚಿವರು ಎತ್ತಿದ ಧ್ವನಿ ಬಗ್ಗೆ, ಆಮೇಲೆ ಸಚಿವರುಗಳ ವಿಶೇಷ ಸಭೆಯಲ್ಲಿ ಕೈಗೊಂಡ ನಿರ್ಧಾರಗಳ ಬಗ್ಗೆ ಡಿ.ಕೆ. ಶಿವಕುಮಾರ್ ಮಾತಾಡಿದ್ರು. ಜಾತಿ ಸಮೀಕ್ಷೆ ವಿಷಯದಲ್ಲಿ ಇಷ್ಟೆಲ್ಲ ಗೊಂದಲ ಎಬ್ಬಿಸಿದ್ದೇ ಬಿಜೆಪಿಯವರು. ನಮ್ಮ ಕೆಲ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಮಗೆ ಸಮಾಜ ಒಡೆಯುವ ಉದ್ದೇಶವಿಲ್ಲ, ಎಲ್ಲರಿಗೂ ನ್ಯಾಯ ಒದಗಿಸ್ತೀವಿ ಎಂದ್ರು ಡಿಸಿಎಂ. ಸದಸ್ಯರು ಅಪೇಕ್ಷೆಗಳನ್ನ ವ್ಯಕ್ತಪಡಿಸಿದ್ದಾರೆ, ಆಕ್ಷೇಪಣೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರು ಕೂಡ ಅಭಿಪ್ರಾಯ ಕೇಳ್ತಾ ಇದ್ದೀವಿ. ನಾವು ಪೊಲಿಟಿಕಲಿ ಮಾತಾಡೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾವು ಎಲ್ಲರಿಗೂ ನ್ಯಾಯವನ್ನು ಒದಗಿಸಬೇಕು ಅನ್ನೋ ದೃಷ್ಟಿಯಿಂದಲೇ ಈ ಒಂದು ಸಮೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ. ಒಟ್ಟಾರೆ ಎಲ್ಲರಿಗೂ ನ್ಯಾಯ ಕೊಡುವಂತ ಕೆಲಸವನ್ನು ನಾವು. ಜಾತಿ ಸಮೀಕ್ಷೆ ಮುಂದೂಡಿಕೆಗೆ ತೀರ್ಮಾನ ಆಗಿದೆ. ಅಧಿಕೃತವಾಗಿ ಸಮೀಕ್ಷೆ ಮುಂದೂಡುವ ಬಗ್ಗೆ ಘೋಷಣೆ ಆಗಿಲ್ಲ. ಆದರೆ ಇಷ್ಟೆಲ್ಲ ಗೊಂದಲ ಏಳೋಕೆ ಕಾರಣ ಜಾತಿ ಸಮೀಕ್ಷೆ ವಿಷಯದಲ್ಲಿ ಸರ್ಕಾರದೊಳಗೆ ಆಗ್ತಿರೋ ಜಟಾಪಟಿಗಳು ಕಾರಣವಾದ್ರೆ, ಇನ್ನೊಂದು ಕಡೆ ಸ್ವಾಮೀಜಿಗಳು, ಸಮುದಾಯದ ಮುಖಂಡರು ಜೊತೆಗೆ ಬಿಜೆಪಿಯವರು ಏರುಧ್ವನಿಯಲ್ಲೇ ಜಾತಿ ಸಮೀಕ್ಷೆಯನ್ನ ವಿರೋಧಿಸ್ತಾ ಇರೋದು ಪ್ರಮುಖ ಕಾರಣಗಳೇ. ಅದಕ್ಕೆ ಇವತ್ತು ಜಾತಿ ಸಮೀಕ್ಷೆ ಬಗ್ಗೆ ಲಿಂಗಾಯತರು ಪ್ರಶ್ನೆ ಮಾಡ್ತಿದ್ದಾರೆ ಅಂತ ವಿಚಾರ ಎತ್ತುತ್ತಿದ್ದಂತೆ ಸಚಿವ ಈಶ್ವರ್ ಖಂಡ್ರೆ ಕ್ಯಾಮೆರಾಗಳ ಮುಂದೆ ಮಾತಾಡದೆ ಹೊರಟು ಹೋದ್ರು. ಚೆಲುವರಾಯಸ್ವಾಮಿ ತಿರುಗೂ ನೋಡ್ಲಿಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆ ಅವರಂತೂ ಜಾತಿ ಸಮೀಕ್ಷೆ ಅಂತಿದ್ದಂಗೆ ಮೌನಕ್ಕೆ ಶರಣಾಗ್ಬಿಟ್ರು. ಶನಿವಾರ ಸರ್ವಪಕ್ಷ ಒಕ್ಕಲಿಗ ನಾಯಕರ ಮಹಾಸಭೆ. ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಗದ್ದಲ ಜೋರಾಗ್ತಾ ಇದ್ದಂತೆ ಒಕ್ಕಲಿಗ ಸಮುದಾಯದವರೆಲ್ಲ ಒಗ್ಗಟ್ಟಿನ ಮಂತ್ರ ಪಠನೆ ಮಾಡೋಕೆ ಅಣಿಯಾಗಿದ್ದಾರೆ. ಶನಿವಾರ ಬೆಂಗಳೂರಲ್ಲಿ ಸರ್ವಪಕ್ಷದ ಒಕ್ಕಲಿಗ ನಾಯಕರ ಸಭೆ ನಡೆಸಲು ತೀರ್ಮಾನಿಸಲಾಗಿದೆ. ಕುರುಬರನ್ನ ಎಸ್ಟಿ ಸೇರ್ಪಡೆ ಶಿಫಾರಸ್ಸಿಗೆ ಸತೀಶ್ ಸಿಟ್ಟು. ನಿನ್ನೆ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಕುರುಬರನ್ನ ಎಸ್ಟಿಗೆ ಸೇರಿಸಲು ಕೇಂದ್ರಕ್ಕೆ ಶಿಫಾರಸು ಮಾಡ್ತೀನಿ ಎಂದಿದ್ರು. ಇದೇ ವಿಷಯಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರ ಶಿಫಾರಸು ಮಾಡಿದ ತಕ್ಷಣ ಆಗೋದಿಲ್ಲ. 20 ವರ್ಷಗಳಿಂದ ಶಿಫಾರಸು ಸಾಕಷ್ಟಾಗಿವೆ. ಎಸ್ಟಿಗೆ ಹೊಸದಾಗಿ ಸೇರಿಸಿದ್ರೆ ಮೀಸಲಾತಿ ಏರಿಸಬೇಕು. ಕೇಂದ್ರ ಸರ್ಕಾರ ಸುಮ್ಮನೆ ಏನನ್ನೂ ಮಾಡಲ್ಲ ಅಂದ್ರು ಸತೀಶ್ ಜಾರಕಿಹೊಳಿ. ನೋಡಿ, ಕಳೆದ 20 ವರ್ಷಗಳಿಂದ ಬಹಳಷ್ಟು ಶಿಫಾರಸುಗಳು ಕೇಂದ್ರ ಸರ್ಕಾರ ಹೋಗ್ತಾನೆ ಇರ್ತವೆ, ವಾಪಸ್ ಬರ್ತಾನೆ ಇರ್ತವೆ. ಇವತ್ತೇನೋ ಹೊಸದಲ್ಲ. ಎಸ್ಟಿಯಲ್ಲಿ ಸೇರಬೇಕಾದ್ರೆ ಟ್ರೈಬಲ್ ಕ್ಯಾರೆಕ್ಟರ್ ಬೇಕು, ಅದಕ್ಕೆ ಅದಿದ್ರೆ ಮಾತ್ರ ಸೇರಿಸ್ತಾರೆ ಅಂತ ಸಾಕಷ್ಟು ಅರ್ಜಿ ಕೊಡ್ತಾರೆ ಸಮುದಾಯದವರು. ಎಲ್ಲೋ ಸಮಾವೇಶದಲ್ಲಿ ಕೊಡ್ತಾರೆ. ಸರ್ಕಾರ ಶಿಫಾರಸು ಮಾಡ್ತದೆ. ಅದು ಮಾಡಿದ ತಕ್ಷಣ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಸೊ ಆ ಕ್ಯಾರೆಕ್ಟರ್ ಇದ್ರೆ ಖಂಡಿತ ಮಾಡ್ತಾರೆ, ಇಲ್ಲಾಂದ್ರೆ ಮಾಡೋಲ್ಲ. ವೀರಶೈವ ಲಿಂಗಾಯತರಲ್ಲೇ ಭಿನ್ನರಾಗ. ನಾಳೆ ಹುಬ್ಬಳ್ಳಿಯಲ್ಲಿ ಐಕ್ಯತಾ ಸಮಾವೇಶ. ಜಾತಿಗಣತಿಯಲ್ಲಿ ಹಿಂದೂ ಎಂದು ಬರೆಸಿದರೆ ಲಿಂಗಾಯತರು ಶೂದ್ರರಾಗುತ್ತಾರೆ ಅಂತ ಒಂದು ಬಣ, ಜಾತಿ ಕಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ನಮೂದು ಮಾಡಬೇಕು ಅಂತ ಇನ್ನೊಂದು ಬಣ, ಧರ್ಮದ ಕಲಂನಲ್ಲಿ ಹಿಂದೂ ಎಂದು ಬರೆಸಬೇಕು, ಜಾತಿ ಕಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಎಂದು ಬರೆಸಬೇಕು ಅಂತ ಮತ್ತೊಂದು ಬಣ. ಇದೆಲ್ಲದರ ಮಧ್ಯೆನೇ ನಾಳೆ ಹುಬ್ಬಳ್ಳಿಯಲ್ಲೂ ವೀರಶೈವ ಲಿಂಗಾಯತರ ಐಕ್ಯತಾ ಸಮಾವೇಶನೂ ನಡೀತಾ ಇದೆ. ಈ ಸಮಾವೇಶ ವೀರಶೈವ ಲಿಂಗಾಯತರು ಬೇರೆ ಬೇರೆ ಅಲ್ಲ, ಅವರೆಲ್ಲರೂ ಒಂದು ಅಂತಕ್ಕಂತಹ ಸಂದೇಶವನ್ನು ಸಾರುವ ಸಮಾವೇಶ ಇದಾಗಿದೆ. ಈಗ ನಾವು ಸ್ವತಂತ್ರ ಧರ್ಮದಲ್ಲಿ ನಾವು ಇಲ್ಲವೇ ಇಲ್ಲ. ಈಗ ಸ್ವತಂತ್ರ ಧರ್ಮದ ಕಾಲಂನಲ್ಲಿ ನಾವು ಇಲ್ಲ ಈಗ ಅಲ್ಲಿ. ಅದಕ್ಕಾಗಿ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಕುಲಕುಲವೆಂದು ಹೊಡೆದಾಡದಿರಿ ಅಂತ ಹೇಳಿದ ಕನಕದಾಸರ ಹೆಸರಲ್ಲಿ ಜಾತಿ ಜಂಜಾಟ